ಚಿಲಮೂರು ಗ್ರಾಮದಲ್ಲಿ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿ ರಚನೆ. ಸಮುದಾಯದ ಮಾಲೀಕತ್ವವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಶಿಕ್ಷಣದಲ್ಲಿ ಸಮುದಾಯದ ಭಾಗವಹಿಸುವಿಕೆಗಾಗಿ ಸರ್ಕಾರವು ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ಹೊಂದುವ ಈ ವ್ಯವಸ್ಥೆಯನ್ನು ರಚಿಸಿದೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಿಲಮೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ಶಾಲಾ ಸುಧಾರಣಾ ಸಮಿತಿಯನ್ನು ಚೀಟಿ ಎತ್ತುವ ಮೂಲಕ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು. ಗ್ರಾಮಸ್ಥರ ಸಮ್ಮುಖದಲ್ಲಿ 10 ಜನ ಪುರುಷ ಸದಸ್ಯರು, 8 ಜನ ಮಹಿಳಾ ಸದಸ್ಯರು ಆಯ್ಕೆ ಮಾಡಿದರು. ಸದಸ್ಯರನ್ನು ಆಯ್ಕೆ ಮಾಡಿಕೊಂಡು ಸಮಿತಿಯ ಅಧ್ಯಕ್ಷರನ್ನಾಗಿ ಫಕೀರಪ್ಪ ಯಮನಪ್ಪ ದಳವಾಯಿ, ಉಪಾಧ್ಯಕ್ಷರನ್ನಾಗಿ ಶ್ರೀಮತಿ ಫಕೀರವ್ವ ಭೀಮಪ್ಪ ರೊಟ್ಟಿ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ನೋಡಲ್ ಅಧಿಕಾರಿಗಳು, ಶಾಲಾ ಮುಖ್ಯ ಶಿಕ್ಷಕರು, ಗ್ರಾಮಸ್ಥರು, ಗುರು ಹಿರಿಯರು, ಶಾಲಾ ಸುಧಾರಣಾ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ವಿಧಾನ ಹೆಂಗಿತ್ತು ಅಂದ್ರೆ ಉಳಿದ ಸದಸ್ಯರು ಕೈ ಎತ್ತುವ ಮೂಲಕ ಅಂತ ಹೇಳಿ ಅವರು ಅಭಿಪ್ರಾಯ ಕೊಟ್ಟಿದ್ದಕ್ಕೆ ಕೈ ಎತ್ತುವ ಮೂಲಕ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆರಿಸಲಾಯಿತು. ಫಕೀರಪ್ಪ ಯಮನಪ್ಪ ದಳವಾಯಿ ಇವರು ಒಬ್ಬರೇ ಅಧ್ಯಕ್ಷಕ್ಕೆ ನಿಂತಿರೋದ್ರಿಂದ ಉಳಿದರು ತಮ್ಮ ಕೈ ಎತ್ತುವ ಮೂಲಕ. ಇನ್ನು ಫಕೀರವ್ವ ಭೀಮಪ್ಪ ರೊಟ್ಟಿ ಇವರು ಉಪಾಧ್ಯಕ್ಷ ಸ್ಥಾನಕ್ಕೆ ಇವರು ಒಬ್ಬರೇ ನಿಂತಿದ್ರು. ಉಳಿದ ಎಲ್ಲಾ ಸದಸ್ಯರಿಗೆ ಕೈ ಎತ್ತುವ ಮೂಲಕ ಅವರ ಆಯ್ಕೆಯನ್ನ ಅನುಮೋದಿಸಿದ್ದೀರಿ. ಬಹಳಷ್ಟು ಶಾಂತ ರೀತಿಯಿಂದ ನಮ್ಮ ಈ ಆಯ್ಕೆ ಪ್ರಕ್ರಿಯೆಯನ್ನ ಮುಗಿಸಿಕೊಡಲು ನಾವು ಏನೂ ಮಾಡಿಲ್ಲ. ಇದರೊಳಗೆ ನಿಮ್ಮ ಊರ ಹಿರಿಯರು ಏನು ಒಂದು ನಿಮ್ಮ ಮನಸ್ಸನ್ನ ದೊಡ್ಡದಿಟ್ಕೊಂಡು ಏನೇ ಇದ್ರು ಶಾಲೆಯ ಅಭಿವೃದ್ಧಿ ಅಂತ ತಿಳ್ಕೊಂಡು ಎಲ್ಲರೂ ಒಂದಿಷ್ಟು ವಿಶಾಲ ಹೃದಯದಿಂದ ಈ ಶಾಲೆಗೆ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ, ನಮ್ಮ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ತೆಗೆಯೋಣ ಅಂತ ತಿಳ್ಕೊಂಡು ಹಿರಿಯರೇ ಇದಕ್ಕೆ ಮುಖ್ಯ ಸೂಚಕರು. ನಾವು ನೆಪ ಮಾತ್ರ ಅಷ್ಟೇ. ಅವರೆಲ್ಲರೂ ಓಕೆ ಮಾಡಿ ಆಯ್ತು ಮಾಡಿಬಿಡೋಣ ನಾವೆಲ್ಲರೂ